ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆಯ್ತಲ್ಲ, ಈ ಪ್ರಕರಣದ ತನಿಖೆಯನ್ನ ಎನ್ಐಎ ಅವರು ಕೈಗೆತ್ತಿಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಎನ್ಐಎ ಅವರ ಪ್ರಾಥಮಿಕ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಅಂಶಗಳು ಈಗ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಅವರ ಟಾರ್ಗೆಟ್ ಇದ್ದಿದ್ದು ಕಳೆದ ಮಂಗಳವಾರ ಅಲ್ಲ, ಕಳೆದ ಭಾನುವಾರನೇ ಬಂದಿದ್ದಾರೆ ಅವರು ಟಾರ್ಗೆಟ್ ಇಟ್ಕೊಂಡು. ಆದರೆ ಅವತ್ತು ಅವರು ಅಟ್ಯಾಕ್ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಭಾನುವಾರ ವಿಪರೀತ ಪ್ರವಾಸಿಗರು ಇರ್ತಾರೆ, ಅವರೆಲ್ಲರೂ ಬಚಾವ್. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆಗಿದ್ದು ಕಳೆದ ಮಂಗಳವಾರ, ಅಂದರೆ ಇವತ್ತಿಗೆ 8 ದಿನದ ಹಿಂದೆ. ಆದರೆ ಅದಕ್ಕೂ ಮೊದಲೇ ಭಯೋತ್ಪಾದಕರ ದಾಳಿಯ ಸಂಚು ರೂಪಿತವಾಗಿತ್ತು. ಭಯೋತ್ಪಾದಕರ ದಾಳಿ 2 ದಿನ ತಡವಾಗಿದೆ. ಅವರ ಟಾರ್ಗೆಟ್ ಇದ್ದಿದ್ದು ಭಾನುವಾರ ಅವರು ಹೊಡೆದಿಲ್ಲ, ಸೋಮವಾರನೂ ಆಗಿಲ್ಲ, ಮಂಗಳವಾರ ಮತ್ತೆ ಬಂದಿದ್ದಾರೆ. ಇದೆಲ್ಲ ಎನ್ಐಎ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಗೊತ್ತಾಗಿರ್ತಕ್ಕಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಪಹಲ್ಗಾಮ್ನ ಬಿಗ್ ಅಪ್ಡೇಟ್ಸ್ ಅನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. ನೋಡಿ, ಯಾರ್ಯಾರ ಹಣೆಯಲ್ಲಿ ಯಾವಾಗ ಸಾವು ಬರಬೇಕು ಅಂತ ಬರೆದಿರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಒಂದು ವೇಳೆ ಪ್ಲ್ಯಾನ್ ಪ್ರಕಾರ ಭಾನುವಾರನೇ ಅಟ್ಯಾಕ್ ಆಗಿದ್ದಿದ್ರೆ ಅವತ್ತು ಯಾರ್ಯಾರು ಬಂದಿದ್ರು ಅವ್ರುಗಳು ಸಾಯ್ತಾ ಇದ್ರು. ಅವತ್ತು ಸಿಕ್ಕಾಪಟ್ಟೆ ಪ್ರವಾಸಿಗರಿದ್ರಂತೆ ಸಂಡೇ. ಆದರೆ ಅನ್ಫಾರ್ಚುನೇಟ್ಲಿ ಅದು ಮಂಗಳವಾರಕ್ಕೆ ಹೋಯಿತು. ಮಂಗಳವಾರ ಪಾಪ ಬಂದವರು ಬಲಿಯಾದರು. ಈ ಅಂಶಗಳು ಈಗ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅವರ ಪ್ಲ್ಯಾನ್ ಇದ್ದಿದ್ದು ಯಾವತ್ತು ಪ್ರವಾಸಿಗರು ಜಾಸ್ತಿ ಇರ್ತಾರೋ ಅವತ್ತು, ಸಾಮಾನ್ಯ ಭಾನುವಾರ ದಿವಸ ಅವತ್ತು ಹೊಡಿಬೇಕು ಅಂತ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕರ ದಾಳಿ ಆಯಿತು. 2 ದಿನಗಳ ಮೊದಲೇ ನಡಿಬೇಕಾಗಿತ್ತು ಉಗ್ರರ ದಾಳಿ. ಏನಾಯಿತು ಅಂತ ನೋಡೋಣ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕರ ದಾಳಿ ಆಯ್ತಲ್ಲ, 2 ದಿನಗಳ ಮೊದಲು ನಡೆಯಬೇಕಿತ್ತು ಈ ಉಗ್ರರ ದಾಳಿ ಅಂತ ಗೊತ್ತಾಗಿದೆ. ಅಂದರೆ ಏಪ್ರಿಲ್ 20 ಆಗಿದ್ದು 22ಕ್ಕೆ, ಬಟ್ ಏಪ್ರಿಲ್ 20ರಂದೇ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ರು ಉಗ್ರರು ಅಂತ ಗೊತ್ತಾಗಿದೆ. ಯಾಕೆಂದ್ರೆ ಅವತ್ತು ಭಾನುವಾರ, ಹೇಳ್ತಾ ಇದ್ದೀನಿ ಪದೇ ಭಾನುವಾರ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇರುತ್ತೆ. ಆದರೆ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ದಾಳಿಯನ್ನ ಮುಂದೂಡಿದ್ರು ಉಗ್ರರು. ಅವತ್ತೇನೋ ವಿಪರೀತ ಮಳೆ ಅಂತೆ, ಮಂಜು, ಮೋಡ ಮುಸುಕಿದ ವಾತಾವರಣ, ನಿಮಗೆ ಟಾರ್ಗೆಟ್ ಸಿಗಲ್ಲ. ನೀವು ಮಂಜು ಅಂತಂದರೆ ಇಲ್ಲಿನ ಹಿಮದ ಲೆಕ್ಕ ಹಾಕ್ಕೋಬೇಡಿ. ನಿಮಗೆ ಕಾಶ್ಮೀರದ ಮಂಜಿದೆಯಲ್ಲ, ಕಾಶ್ಮೀರದಲ್ಲಿ ಸ್ನೋಫಾಲ್ ಆಗುತ್ತಲ್ಲ, ಎದುರುಗಡೆ ಯಾರಿದ್ದಾರೆ ಅಂತಲೂ ಕಾಣಿಸಲ್ಲ ಆ ಸ್ನೋಫಾಲ್ನಲ್ಲಿ. ಸೊ ಆ ರೀತಿ ಇದ್ದಾಗ ಟಾರ್ಗೆಟ್ ಹೆಂಗೆ ಫಿಕ್ಸ್ ಮಾಡೋಕ್ಕಾಗುತ್ತೆ? ಗುಂಡು ಹೊಡೆಯೋದು ಯಾರಿಗೆ? ಹಾಗಾಗಿ ದಾಳಿಯನ್ನು ಮುಂದೂಡಿದ್ರು ಭಯೋತ್ಪಾದಕರು.